ನಮಸ್ಕಾರ ವೀಕ್ಷಕರೇ ಹಲವು ವರ್ಷಗಳ ಬಳಿಕ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಮತ್ತೆ ಸದ್ದು ಮಾಡ್ತಾ ಇದೆ. ಇದು ಶಾಕ್ ಕೊಡ್ತಾ ಇರೋದು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ. ದೊಡ್ಡ ಕಂಟಕ ಎದುರಾಗ್ತಾ ಇದೆ. ಬಿಜೆಪಿ ಸದ್ದಿಲ್ಲದೆ ಅತ್ಯಂತ ಗೌಪ್ಯವಾಗಿ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಎಲ್ಲರೂ ಅಂದ್ಕೊಂಡಿರೋದೇನು, ಈ ಬಣಬಡಿದಾಟ ತೆರೆಮರೆಯ ರಾಜಕೀಯ ಆಗಿರಬಹುದು ಅಥವಾ ಗೌಪ್ಯ ಸಭೆಗಳು ಸ್ವಲ್ಪ ಮಟ್ಟಿಗೆ ತಣ್ಣಗಾಯಿತು ಅಂತ. ಯುದ್ಧದ ವಿಚಾರದಲ್ಲಿ ಆದಂತಹ ರಾಜಕೀಯ ಜಟಾಪಟಿ ಇರಬಹುದು, ರಾಜ್ಯ ಸರ್ಕಾರದ ಹಗರಣಗಳು, ಗಲಭೆ ಪ್ರಕರಣಗಳಲ್ಲಿ ಆದಂತಹ ಒಂದಷ್ಟು ವಿವಾದಗಳಿಂದ ಈ ಮಧ್ಯೆ ಎಲ್ಲೋ ಬಣಬಡಿದಾಟದ ವಿಚಾರಗಳು ಹಿನ್ನೆಲೆಗೆ ಹೋಯ್ತೇನೋ ಅನ್ನಿಸ್ತಾ ಇತ್ತು. ಆದರೆ ರಾಜಕೀಯ ಚಟುವಟಿಕೆ ಮುಂದುವರೆದಿದೆ. ತೆರೆಮರೆಯ ಆಟ ಬಹಳ ಆಕ್ಟಿವ್ ಆಗಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬಿಗ್ ಬ್ರೇಕಿಂಗ್ ಸುದ್ದಿ ಅಂತ ಹೇಳಬಹುದು. ಅಜ್ಞಾತ ಸ್ಥಳದ ರಹಸ್ಯ ಸಭೆಯ ಗುಟ್ಟು ಈಗ ರಟ್ಟಾಗಿದೆ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ದುಬೈ ಶಾಕ್ ಎದುರಾಗ್ತಾ ಇದೆ. ಕೇಂದ್ರದ ಪ್ರಭಾವಿ ಮಂತ್ರಿಯ ಮೂಲಕವಾಗಿ ಬಿಜೆಪಿ ರಣಬೇಟೆಗಿಳಿದಿದೆ. ಇಂತಹದೊಂದು ದೊಡ್ಡ ಆಪರೇಷನ್ ಕುರಿತಾದಂತಹ ಚಟುವಟಿಕೆ ಕೆಲವು ದಿನಗಳ ಹಿಂದೆ ನಡೆದಿತ್ತು. ಆದರೆ ಇಲ್ಲಿಯವರೆಗೆ ಅದರ ಬಗ್ಗೆ ಒಂದೇ ಒಂದು ಸುಳಿವು ಸಿಕ್ಕಿರಲಿಲ್ಲ. ಆದರೆ ಈಗ ಆ ರಹಸ್ಯ ಮಾಹಿತಿ ಲೀಕ್ ಆಗಿದೆ. ದುಬೈನಿಂದ ಸಿಡಿದಂತಹ ಸ್ಫೋಟಕ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ, ಹಲವರನ್ನ ಬೆಚ್ಚಿ ಬೀಳಿಸಿದೆ. ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ 4 ಪ್ರಭಾವಿಗಳು ಮೆಗಾ ಆಪರೇಷನ್ಗೆ ಕೈ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವಿನ ಜಟಾಪಟಿ ಬೀದಿಗೆ ಬಿದ್ದಿರುವಂತಹ ಸಂದರ್ಭದಲ್ಲೇ ಬಿಜೆಪಿ ಬಲೆ ಬೀಸುವುದಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಏನಿದು ಬಿಜೆಪಿಯ ಸೀಕ್ರೆಟ್ ಆಪರೇಷನ್? ದೊಡ್ಡ ಗಾಳಕ್ಕೆ ಮುಂದಾಗಿರೋ ಬಿಜೆಪಿಯ ಆ ಪ್ರಭಾವಿ ನಾಯಕರು ಯಾರು? ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ಸಿಎಂ ಆಗೋದು ಯಾರು ಗೊತ್ತಾ? ಬಿಜೆಪಿ ಬರೆಯುತ್ತಾ ರಾಜ್ಯ ಕಾಂಗ್ರೆಸ್ನ ಹಣೆ ಬರಹ. ಬಿಜೆಪಿ ದುಬೈನಿಂದ ಕೊಟ್ಟಂತಹ ಶಾಕ್ ಏನು? ಏನಿದು ರಾಜ್ಯ ರಾಜಕಾರಣದ ಆಪರೇಷನ್ ದುಬೈ? ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ನೋಡೋಣ. ವೀಕ್ಷಕರೇ, ಸಮಯ ಹತ್ತಿರ ಬಂದೇ ಬಿಟ್ಟಿದೆ. ನವೆಂಬರ್ ರಾಜಕಾರಣದಲ್ಲಿ ಆಗುವ ಅಲ್ಲೋಲ ಕಲ್ಲೋಲಕ್ಕೆ ರಾಜ್ಯ ರಾಜಕೀಯ ಈಗಿನಿಂದಲೇ ತಯಾರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬಣ ಈಗ ಬಹಳ ಆಕ್ಟಿವ್ ಆಗಿದೆ. ತಾವಂದುಕೊಂಡಂತೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ನವೆಂಬರ್ಗೆ ಇನ್ನೇನು 6 ತಿಂಗಳು ಬಾಕಿ ಇರುವಂತೆ ತಮ್ಮ ತಯಾರಿಯನ್ನ ಹೈಕಮಾಂಡ್ಗೆ, ವಿರೋಧಿ ಬಣಕ್ಕೆ ಈ ಒಪ್ಪಂದದ ಬಗ್ಗೆ ನೆನಪು ಮಾಡಿಸುವಂತಹ ಕೆಲಸಕ್ಕೆ ಮುಂದಾಗಿದೆ. ಇದೇ ಸಂದರ್ಭದಲ್ಲಿ ಡಿಕೆ ಹಾಗೆ ಸಿದ್ದು ನಡುವಿನ ಭಿನ್ನಾಭಿಪ್ರಾಯ ಕೂಡ ತಾರಕಕ್ಕೇರಿದೆ. ಡಿಕೆ ಅವರ ಪ್ರಕಾರ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕು. ಆದರೆ ಪಕ್ಷದ ಹೈಕಮಾಂಡ್ನಿಂದ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಇಲ್ಲ. ಜೊತೆಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ರೀತಿಯಾದಂತಹ ಸಿದ್ಧತೆಗಳು ಕಾಣಿಸ್ತಾ ಇಲ್ಲ. ಇದು ಡಿಕೆ ಶಿವಕುಮಾರ್ ಅವರನ್ನ ಕೆರಳಿಸಿದೆ. ಹೀಗಾಗಿ ಸಮಯ ಹತ್ತಿರ ಬರ್ತಾ ಇದ್ದಂತೆ ಅವರು ಪವರ್ ಗೇಮ್ ಅನ್ನು ಶುರು ಇಟ್ಕೊಂಡಿದ್ದಾರೆ. ಹೈಕಮಾಂಡ್ಗೆ ಟೈಮ್ ಬಂತು ಅನ್ನೋದನ್ನ ನೆನಪು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಸಿದ್ದು ಡಿಕೆ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಆದರೆ ಈಗ ಬಹಿರಂಗ ಗುದ್ದಾಟಕ್ಕಿಳಿದಿದ್ದಾರೆ. ಭಿನ್ನಾಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿದೆ. ಮೊನ್ನೆಯಷ್ಟೇ ಡಿಕೆ ಶಿವರ ಹಿಡಿತದಲ್ಲಿರುವ ಜಲಸಂಪನ್ಮೂಲ ಇಲಾಖೆಯ ಇಂಜಿನಿಯರ್ಗಳ ವರ್ಗಾವಣೆಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ವೀಕ್ಷಕರೇ, ಇದು ಒಂದು ಗಮನಾರ್ಹ ಬದಲಾವಣೆಯನ್ನು ಸೂಚಿಸುತ್ತೆ. ಡಿಕೆ ಶಿವರು ಈ ನಡೆಯ ಮೂಲಕ ತಮ್ಮ ಸ್ಥಾನ ಏನು, ಪವರ್ ಏನು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಕೇವಲ ಬಾಯಿ ಮಾತಲ್ಲ, ಲಿಖಿತವಾಗಿ ಅದನ್ನು ದಾಖಲಿಸುವ ಮೂಲಕವಾಗಿ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರೇ ಎಲ್ಲಾ ಇಲಾಖೆ ಮೇಲೆ ಹಿಡಿತ ಸಾಧಿಸಿದ್ರೆ ನಾನೇನು ಸುಮ್ಮನೆ ಕೂರೋದಕ್ಕಾಗುತ್ತಾ ಅನ್ನುವ ಮೆಸೇಜ್ ಅನ್ನು ಡಿಕೆ ಶಿವರು ಇಲ್ಲಿ ಕೊಟ್ಟಿರುವಂಥದ್ದು. ಅಂದ್ರೆ ಇಲ್ಲಿಂದ ಈಗ ಸಿಎಂ ಹಾಗೆ ಡಿಸಿಎಂ ಮಧ್ಯೆ ಕೋಲ್ಡ್ ವಾರ್ ಶುರುವಾಗ್ತಾ ಇದೆ. ನನ್ನ ಪ್ರಕಾರ ಸಿಎಂ ಬದಲಾವಣೆಯ ಮೊದಲ ಹಂತ ಇಲ್ಲಿಂದ ಶುರುವಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ನೀವೆಲ್ಲರೂ ಗಮನಿಸಿರಬಹುದು. ಹಲವು ಬಿಜೆಪಿ ಶಾಸಕರುಗಳು ನನ್ನ ಸಂಪರ್ಕದಲ್ಲಿದ್ದಾರೆ, ನನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನೂ ಮಾಡ್ತಿದ್ದಾರೆ. ಈ ಬಗ್ಗೆ ನಾನು ನಮ್ಮ ಪಕ್ಷದಲ್ಲೂ ಚರ್ಚೆ ಮಾಡ್ತೀನಿ, ನಾನು ಯಾವುದನ್ನು ಬಹಿರಂಗಪಡಿಸೋದಿಲ್ಲ ಅನ್ನುವ ಮಾತನಾಡಿದ್ರು. ನೀವಿದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಹೇಳಿಕೆ ಈ ಸಂದರ್ಭದಲ್ಲಿ ಯಾರಿಗೆ ಅಗತ್ಯ ಇದೆ? ವಿಪಕ್ಷ ಬಿಜೆಪಿ ಜೆಡಿಎಸ್ಗೆ ಸರ್ಕಾರ ರಚಿಸುವಂತಹ ಸಾಮರ್ಥ್ಯ ಇಲ್ಲ. ಹೀಗಿರುವಾಗ ಈ ಸಂದರ್ಭದಲ್ಲಿ ಬಿಜೆಪಿಗೆ ಟಾಂಗ್ ಕೊಟ್ಟು ಏನು ಪ್ರಯೋಜನ? ಹೀಗಾಗಿ ಡಿಕೆ ಅವರು ಆ ಮಾತುಗಳನ್ನಾಡಿದ್ದು ಪರೋಕ್ಷವಾಗಿ ಸ್ವಪಕ್ಷದವರಿಗೆ, ಹೈಕಮಾಂಡ್ಗೆ ಕೊಟ್ಟಂತಹ ಎಚ್ಚರಿಕೆಯನ್ನ ಈ ರೀತಿಯಾಗಿ ರಾಜಕೀಯ ಪಂಡಿತರು ಅದರ ವಿಶ್ಲೇಷಣೆಯನ್ನು ಮುಂದಿಡ್ತಿದ್ದಾರೆ. ಈಗ ಸಿಎಂ ಆದ್ರೆ ಆದ ಹಾಗೆ, ಇಲ್ಲದೇ ಇದ್ರೆ ಯಾವತ್ತಿಗೂ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಡಿಕೆ ಅವರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಮುಂದಿನ ಅವಧಿಗೆ ನೋಡೋಣ ಅಂತ ಬಿಟ್ಟರು ಕೂಡ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅನ್ನೋದೇ ಅನುಮಾನ. ಅಂತಹ ರಾಜಕೀಯ ಪರಿಸ್ಥಿತಿ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಗುರುಗಳು ಹೇಳಿದಂತೆಯೇ ಇದೇ ಸರಿಯಾದ ಸಮಯ ಅಂತ ಸಿಎಂ ಆಗೋದಕ್ಕೆ ಶತ ಪ್ರಯತ್ನದಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ದುಬೈನಿಂದ ಒಂದು ಬಿಗ್ ಆಪರೇಷನ್ಗೆ ಕೈ ಹಾಕಿದೆ ಅನ್ನುವ ಸುದ್ದಿ ಸ್ಫೋಟಗೊಂಡಿದೆ. ಇಲ್ಲಿ ಬಹುಮತವನ್ನು ಮೀರಿ 136 ಶಾಸಕರ ಬೆಂಬಲ ಇರುವಂತಹ ಅತ್ಯಂತ ಪ್ರಬಲವಾದ ಸರ್ಕಾರವನ್ನ ಬೀಳಿಸೋದಕ್ಕೆ ಸಾಧ್ಯನಾ? ಈ ರಾಜಕೀಯ ಚಕ್ರವ್ಯೂಹವನ್ನ ಭೇದಿಸೋದು ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆಗಳು ಕಾಡುತ್ತೆ. ಆದರೆ ಬಿಜೆಪಿಯ ಲೆಕ್ಕಾಚಾರನೇ ಬೇರೆ. ಎಲ್ಲಾ ಸಾಧ್ಯತೆಗಳನ್ನು ಮುಂಚೆಯೇ ಅರಿತೆ ಸದ್ದಿಲ್ಲದೆ ಈ ರೀತಿಯಾದಂತಹ ಒಂದು ಆಪರೇಷನ್ ಒಂದಕ್ಕೆ ಕೈ ಹಾಕಿರುವಂತಹ ಸುದ್ದಿ ಇದೆ. ಒಂದೇ ಒಂದು ದಟ್ಟವಾದಂತಹ ಸಾಧ್ಯತೆ ಬಿಜೆಪಿಗೆ ಈಗ ಹೊಸ ಕನಸು ಚಿಗುರೊಡೆಯುವಂತೆ ಮಾಡ್ತಾ ಇದೆ.
ಹಾಗಾದರೆ ಬಿಜೆಪಿಯ ಲೆಕ್ಕಾಚಾರ ಏನು ಅನ್ನೋದನ್ನು ಮೊದಲು ತಿಳ್ಕೊಂಡ್ರೆ ಯಾರಿಗೆ ಅವರು ಗಾಳ ಹಾಕ್ತಿದ್ದಾರೆ ಅನ್ನೋದು ನಿಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ವೀಕ್ಷಕರೇ, ಬಹಿರಂಗದಲ್ಲಿ ಮಾತ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಕೇವಲ 3 ತಿಂಗಳ ಹಿಂದೆ ಹೋದರೆ ಅದೆಷ್ಟರ ಮಟ್ಟಿಗೆ ಕೋಲಾಹಲ ಸೃಷ್ಟಿಯಾಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಒಂದು ಕಡೆ ಪಕ್ಷದ ಹಿಡಿತಕ್ಕಾಗಿ ಕಾದು ಕುಳಿತಿರುವಂತಹ ಸತೀಶ್ ಜಾರಕಿಹೊಳಿ ಅವರು, ಮತ್ತೊಂದು ಕಡೆ ಸಿಎಂ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು. ಇನ್ನು ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಗದೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ಹಿರಿಯರ ಅಸಮಾಧಾನ. ಇದೆಲ್ಲದರಿಂದ ಇಕ್ಕಟ್ಟಿಗೆ ಸಿಲುಕಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ಇದು ರಾಜ್ಯ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ. ಈ ಸಾಧ್ಯತೆಗಳೇ ಈಗ ಬಿಜೆಪಿಗೆ ವರವಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ ಟ್ರಂಪ್ ಕಾರ್ಡ್ ಆಗಿ ಕಾಣಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಮುಂದುವರಿಸಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಾಗಬೇಕು. ಆದರೆ ಆ ರೀತಿಯಾಗಿ ಕಾಯೋದಕ್ಕೆ ಅವರು ತಯಾರಿಲ್ಲ. ಒಂದು ವೇಳೆ ಹೈಕಮಾಂಡ್ ಒತ್ತಡಕ್ಕೆ ಮಣಿಯಲೇಬೇಕಾದಂತಹ ಪರಿಸ್ಥಿತಿ ಬಂದರೆ ಖರ್ಗೆ ರಾಹುಲ್ ಗಾಂಧಿ ಅವರ ಆದಿಯಾಗಿ ಸೋನಿಯಾ ಗಾಂಧಿ ಅವರೂ ಸಹ ಬಿಗಿಪಟ್ಟನ್ನು ಹಿಡಿದು ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಿದ್ದೇ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರು ಮಿಕ್ಕಿರುವಂತಹ 2.5 ವರ್ಷದ ಅವಧಿಗೆ ಸಿಎಂ ಕುರ್ಚಿಯನ್ನು ಏರಬಹುದು. ಆ ರೀತಿಯಾಗಿದ್ದೇ ಆದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಿರ್ತಾರಾ ಅಥವಾ ಪರಮೇಶ್ವರ್ ಅವರು ಸುಮ್ಮನಿರ್ತಾರಾ? ನಿಮಗೆ ನೆನಪಿರಲಿ ವೀಕ್ಷಕರೇ, ಈ ಹಿಂದೆ ಈ 50-50 ಒಪ್ಪಂದದ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಪರಮೇಶ್ವರ್ ಅವರು ಕೆಂಡಾಮಂಡಲವಾಗಿದ್ದರು. ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಅವರವರೇ ಸರ್ಕಾರವನ್ನು ನಡೆಸಲಿ ಅಂತ ಹೇಳಿ ಪರೋಕ್ಷವಾಗಿ ನಾನೇನು ಸುಮ್ಮನೆ ಕೂತಿಲ್ಲ, ನಾವು ಕೂಡ ಸಿಎಂ ಸ್ಥಾನಕ್ಕಾಗಿ ಪಕ್ಷಕ್ಕಾಗಿ ವರ್ಷಗಳಿಂದ ದುಡಿದಿದ್ದೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಡಿ ಕೆ ಅವರು ಸಂಪದ್ಭರಿತ ಖಾತೆಗಳನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಬೇರೆ. ಪಕ್ಷದ ಹಿಡಿತ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಸತೀಶ್ ಜಾರಕಿಹೊಳಿ ಅವರಿಗೆ ಸುತಾರಾಮ್ ಇಷ್ಟ ಇಲ್ಲ. ಇನ್ನು ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕಾಗಿ ಸರ್ಕಾರದ ಆರಂಭದಲ್ಲೇ ಇದೇ ಸತೀಶ್ ಜಾರಕಿಹೊಳಿ ಅವರು ಪ್ರಬಲವಾಗಿ ಧ್ವನಿ ಎತ್ತಿದ್ರು. ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನಷ್ಟು ಬಲ ತುಂಬಿದೆ. ಹೀಗಿರುವಾಗ ಇನ್ನರ್ಧ ಅವಧಿಗೆ ಡಿ ಕೆ ಅವರು ಸಿಎಂ ಆಗ್ತಾರೆ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅದು ದೊಡ್ಡ ಆಘಾತ. ಅಂತ ದೊಡ್ಡ ಆಘಾತವನ್ನು ಅವರು ಖಂಡಿತವಾಗ್ಲೂ ಎದುರು ನೋಡೋದಕ್ಕೆ ಬಯಸೋದಿಲ್ಲ. ಯಾಕಂದರೆ ಅವ್ರಿಗೂ ಕೂಡ ತಕ್ಕ ಮಟ್ಟಿನ ಶಾಸಕರ ಬೆಂಬಲ ಇದೆ, ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕ ಅನ್ನೋ ಗರಿಮೆನೂ ಇದೆ. ಹೀಗಾಗಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಕುರ್ಚಿಯನ್ನು ಬಿಟ್ಕೊಡ್ಬಹುದು. ಆದರೆ ಡಿ ಕೆ ಅವರು ಸಿಎಂ ಆಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇದ್ದೇ ಅಂಶ ಈಗ ಬಿಜೆಪಿಯ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರ ರಚಿಸೋದಕ್ಕೆ ಸದ್ದಿಲ್ಲದೆ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸೋದಕ್ಕೆ ಮುಂದಾಗಿದೆ. ಅದಕ್ಕೆ ಮತ್ತೊಂದು ಕಾರಣ ಅಂದರೆ ಸ್ವಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಟಾರ್ಗೆಟ್ ಆಗ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ರಾಜ್ಯ ಕಾಂಗ್ರೆಸ್ನ ಹಿರಿಯರ ಪೈಕಿ ಯಾರು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಪಕ್ಷದಲ್ಲಿರುವ ಹಿರಿಯ ನಾಯಕರು, ಸಿಎಂ ರೇಸ್ನಲ್ಲಿರುವಂಥವರು, ಪ್ರಮುಖರು ಡಿ ಕೆ ವಿರುದ್ಧವಾಗಿ ಮುಗಿಬೀಳ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೇಳಿಬಂದಂತಹ ಹಲವು ಕೇಸ್ಗಳನ್ನು ಬಹಳ ಸುಲಭವಾಗಿ ಡಿ ಕೆ ಅವರತ್ತ ಬೆರಳು ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಹನಿ ಟ್ರ್ಯಾಪ್ ಪ್ರಕರಣ ಆಗಿರಬಹುದು. ಆ ಪ್ರಕರಣದಲ್ಲಿ ಏನು ಮಾಡಿದ್ರು, ಸದನದಲ್ಲೇ ಅದನ್ನು ಸ್ಫೋಟಗೊಳಿಸಿ ಡಿ ಕೆ ಅವರತ್ತ ತಿರುಗುವಂತೆ ಮಾಡಿದ್ರು. ಅವರು ನೇರವಾಗಿ ಆರೋಪ ಮಾಡದೇ ಇರಬಹುದು, ಆದರೆ ಕೆಲವೊಂದಷ್ಟು ಬಿಜೆಪಿ ನಾಯಕರುಗಳ ಮೂಲಕವಾಗಿ ಡಿ ಕೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಇನ್ನು ಸಿಡಿ ಪ್ರಕರಣ ಅಂತ ಬಂದಾಗಲೂ ಡಿ ಕೆ ಅವರನ್ನು ಗುರಿಯಾಗಿಸಿಕೊಳ್ಳಲಾಯಿತು. ಅದೇ ರೀತಿ ಪರಮೇಶ್ವರ್ ಅವರ ವಿರುದ್ಧವಾಗಿ ಇಡಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅದು ರಣ್ಯಾರಾವ್ ಕೇಸ್ಗೆ ಲಿಂಕ್ ಆಗಿದ್ದು ಮತ್ತೆ ರಾಜಕೀಯ ಜಟಾಪಟಿ ಆಯಿತು. ಈ ಎಲ್ಲ ವಿಚಾರದಲ್ಲೂ ಡಿ ಕೆ ಅವರನ್ನು ಅಂತಿಮವಾಗಿ ಗುರಿಯಾಗಿಸಿಕೊಳ್ಳಲಾಯಿತು. ರಾಜಕೀಯ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಒಂದು ರೀತಿ. ಇದು ಏನನ್ನ ಸೂಚಿಸುತ್ತೆ ಹಾಗಾದರೆ? ರಾಜ್ಯ ಕಾಂಗ್ರೆಸ್ನ ಹಿರಿಯರುಗಳು ಈ ರೀತಿಯಾಗೆಲ್ಲ ಪರದಾಡ್ತಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಡಿ ಕೆ ಅವರು ರಣತಂತ್ರಗಳನ್ನು ರೂಪಿಸಿರೋ ಬಗ್ಗೆ, ಕುರ್ಚಿಗಾಗಿ ಏನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಪಕ್ಷದ ಇತರರಿಗೆ ಅಥವಾ ವಿರೋಧಿಗಳಿಗೆ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಅವರನ್ನು ಪಕ್ಷದಲ್ಲಿ ಕುಗ್ಗಿಸುವಂತಹ ಒಂದಲ್ಲ ಒಂದು ಶತಪ್ರಯತ್ನ ಆಗ್ತಾ ಇದೆ. ಇನ್ನು ಇತ್ತೀಚಿನ ಸಿದ್ದರಾಮಯ್ಯ ಅವರು ಹಾಗೆ ಬಿ ಕೆ ಹರಿಪ್ರಸಾದ್ ಅವರ ಭೇಟಿ, ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾರೆ. ಇದು ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಸಿದ್ದು ಬಣಕ್ಕೆ ತೆರೆಮರೆಯ ಮತ್ತೊಂದು ಆಟದ ಬಗ್ಗೆ ಒಂದು ಸುಳಿವು ಸಿಕ್ಕಂತೆ ಕಾಣಿಸ್ತಾ ಇದೆ. ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ಒಂದು ರೀತಿಯಲ್ಲಿ ಒಂದಕ್ಕೊಂದು ಡಾಟ್ಗಳು ಕನೆಕ್ಟ್ ಆಗ್ತಾ ಇದೆ. ಬಿಜೆಪಿ ಕೂಡ ಇದೇ ಸಂದರ್ಭದಲ್ಲಿ ಸದ್ದಿಲ್ಲದೆ ಅತ್ಯಂತ ಗೌಪ್ಯವಾಗಿ ಆಪರೇಷನ್ ಒಂದನ್ನು ಮಾಡಿ ಮುಗಿಸೋದಕ್ಕೆ ಮುಂದಾಗ್ತಾ ಇದೆ. ಅದರ ರಹಸ್ಯ ಮಾಹಿತಿ ಈಗ ಲೀಕ್ ಆಗಿದೆ, ಹಲವು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಒಂದು ಕಡೆ ಡಿ ಕೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು, ಎರಡೂ ಕಡೆಯ ಪ್ಲಾನ್ ಅನ್ನ ಮಾಡಿಕೊಂಡು ಬಿಜೆಪಿ ತಯಾರಾಗಿರುವಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ರಾಜ್ಯ ಕಾಂಗ್ರೆಸ್ನ ಆಂತರಿಕ ರಾಜಕೀಯದ ಬದಲಾವಣೆಗಳಿಗೆ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದೆ. ತಮಗೂ ಶಾಸಕರ ಬೆಂಬಲ ಇದೆ ಅನ್ನುವ ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿದೆ. ಅದು ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹಾಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಂಪರ್ಕದಲ್ಲೂ ಇದ್ದಾರೆ. ಈ ವಿಚಾರ ಬಹಳ ದಿನಗಳಿಂದ ಸದ್ದು ಮಾಡ್ತಾ ಇದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆಲವು ದಿನಗಳ ಹಿಂದಷ್ಟೇ ಇಲಾಖೆಯ ಕೆಲಸ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡ್ತಾರೆ. ಅದು ಕೂಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇವೆಲ್ಲವೂ ಬಿಜೆಪಿಯ ಪ್ಲಾನ್ನ ಭಾಗವಾಗಿ ಕಾಣಿಸ್ತಾ ಇದೆ.
ಒಂದು ವೇಳೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಟ್ರೆ ಡಿಕೆ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಅವರ ಬೆಂಬಲಿಗರು ಹಾಗೆ ಕಾಂಗ್ರೆಸ್ನ ಅಸಮಾಧಾನಿತರು ಇವರೆಲ್ಲರನ್ನ ಸೆಳಿಬಹುದು ಅನ್ನೋದು ಬಿಜೆಪಿಯ ಪ್ಲಾನ್. ಇದು ಒಂದು ಆಪರೇಷನ್ ಆದರೆ ಮತ್ತೊಂದು ಕಡೆ ವೀಕ್ಷಕರೇ, ಬಿಜೆಪಿ ಮತ್ತೊಂದು ದೊಡ್ಡ ಪ್ಲಾನ್ ಅನ್ನೇ ರಣತಂತ್ರವನ್ನೇ ರೂಪಿಸಿಕೊಂಡಿದೆ. ಈಗ ಸ್ಫೋಟಗೊಂಡಿರುವಂತಹ ಸುದ್ದಿ ಅಂದರೆ ಖ್ಯಾತ ಕೈಗಾರಿಕೋದ್ಯಮಿಯ ಮೂಲಕವಾಗಿ ಈ ಆಪರೇಷನ್ಗಳೆಲ್ಲವೂ ನಡೀತಾ ಇದೆ ಅನ್ನೋದು. ದುಬೈನಲ್ಲಿ ಇದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸಲಾಗಿದೆ. ಅಲ್ಲಿಂದಲೇ ಡಿಕೆ ಅವರ ಕಡೆಯವರನ್ನ ಗುಪ್ತವಾಗಿ ಭೇಟಿಯಾಗಿರುವ ಒಂದು ರಹಸ್ಯ ಮಾಹಿತಿ ಲೀಕ್ ಆಗಿದೆ. ಅದು ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ಹೇಗೂ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟುಕೊಡೋದಿಲ್ಲ. ಆಗ ಡಿಕೆ ಅವರ ಬೆಂಬಲಿಗ ಶಾಸಕರುಗಳು ಹಾಗೆ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರುಗಳನ್ನು ಬಿಜೆಪಿಗೆ ಸೆಳೆದುಕೊಳ್ಳಬಹುದು. ನೀವು ಬಿಜೆಪಿಯ ಜೊತೆಗೆ ಕೈ ಜೋಡಿಸಿ ಆ ಮೂಲಕ ಸಿಎಂ ಆಗುವ ಅವಕಾಶದ ಪ್ಲಾನ್ ಅನ್ನು ಬಿಜೆಪಿಯ ಪ್ರಭಾವಿ ಕೇಂದ್ರ ಮಂತ್ರಿಯ ಮೂಲಕವಾಗಿ ಡಿಕೆ ಅವರ ಮುಂದಿಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರಭಾವಿ ಮಂತ್ರಿ ಬೇರಾರು ಅಲ್ಲ, ರಾಜ್ಯದ ಸ್ಥಿತಿಗತಿಗಳನ್ನು ಉತ್ತಮವಾಗಿ ಬಲ್ಲಂತಹ ರಾಜನಾಥ್ ಸಿಂಗ್ ಅವರು. ಇನ್ನು ಇದೇ ತಂತ್ರಗಾರಿಕೆಯಲ್ಲಿ ನಿತಿನ್ ಗಡ್ಕರಿ ಅವರು ಸಹ ಸಾಕಷ್ಟು ಪ್ರಯತ್ನದಲ್ಲಿದ್ದಾರೆ ಅನ್ನೋ ಮಾಹಿತಿನೂ ಇದೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಕೆಲವು ತಿಂಗಳ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ಅವರು ಇಲಾಖೆಯ ಕೆಲಸ ಇದೆ ಅಂತ ಹೇಳಿ ಒಂದಷ್ಟು ಫೈಲ್ಗಳನ್ನು ಹೊತ್ತು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿದ್ರು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ವಿಚಾರವಾಗಿಯೂ ಚರ್ಚೆ ನಡೆದಿತ್ತು ಅನ್ನುವ ಸುಳಿವನ್ನು ಬಿಟ್ಟುಕೊಡ್ತಾರೆ. ಒಟ್ಟಾರೆಯಾಗಿ ಇವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ರಾಜಕೀಯ ಬದಲಾವಣೆಗೆ ಮುನ್ನುಡಿ ಬರೆಯುತ್ತಿರುವಂತೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಗುವಂತಹ ನವೆಂಬರ್ ರಾಜಕಾರಣಕ್ಕೆ ಹಲವು ತಿಂಗಳ ಮುಂಚಿತವಾಗಿಯೇ ಸಂಘಟಿತವಾಗಿ ಈಗಲೇ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. ಹಾಗಾದರೆ ವೀಕ್ಷಕರೇ, ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಬಹುದು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿಗಾಲ ಇಲ್ವಾ? ಬಿಜೆಪಿ ಸರ್ಕಾರವನ್ನು ರಚಿಸುತ್ತಾ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.